ಧರ್ಮಸ್ಥಳ ಬುರುಡೆ ರಹಸ್ಯದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಬರ್ತಾ ಇದೆ. ಬಹುಶಃ ಎಲ್ಲೂ ಇಲ್ಲದ ವಿಶೇಷವಾದಂತಹ ಈ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ TV9 ಪ್ಲೇ ಮಾಡ್ತಾ ಇದೆ. ಧರ್ಮಸ್ಥಳ ಬುರುಡೆ ರಹಸ್ಯದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ ನಾವೀಗ ನಿಮ್ಮ ಮುಂದೆ ಇರ್ತಾ ಇದೀವಿ. TV9 ಬಿಚ್ಚಿರ್ತಾ ಇದೆ ಬುರುಡೆ ಮೂಲದ ರಹಸ್ಯ. ಬುರುಡೆ ಕೊಟ್ಟಿದ್ಯಾರು, ನೇತ್ರಾವತಿ ತೀರದ ರಹಸ್ಯ ಏನು, ಇದರ ಸಂಪೂರ್ಣ ವಿವರವನ್ನ TV9 ಎಳೆಯಾಗಿ ಬಿಚ್ಚಿಡ್ತಾ ಇದೆ. SIT ವಿಚಾರಣೆ ವೇಳೆ ಈ ಒಂದು ಸ್ಫೋಟಕವಾದಂತಹ ಮಾಹಿತಿ ಬಹಿರಂಗವಾಗಿದೆ. ಈಗಾಗಲೇ SIT ವಿಚಾರಣೆ ವೇಳೆ ಈ ಒಂದು ಮಾಹಿತಿ ಸಿಗ್ತಾ ಇದೆ. TV9 ಬಿಚ್ಚಿಡ್ತಾ ಇದೆ ಬುರುಡೆ ಮೂಲದ ರಹಸ್ಯ. ಇಷ್ಟಕ್ಕೂ ಈ ಬುರುಡೆ ತಂದುಕೊಟ್ಟವ್ರು ಯಾರು ಅದಿರುವಂತಹ ಪ್ರಶ್ನೆ. ಈ ಬುರುಡೆಗೆ ಸಂಬಂಧಪಟ್ಟಂತೆ TV9 ವಿಶೇಷವಾದಂತಹ ಮಾಹಿತಿ ಸಿಕ್ಕಿದೆ. SIT ಮೂಲಗಳಿಂದ TV9ಗೆ ಸ್ಫೋಟಕವಾದಂತಹ ಮಾಹಿತಿ ಈಗ ಲಭ್ಯವಾಗಿದೆ. ಧರ್ಮಸ್ಥಳ ಬುರುಡೆ ರಹಸ್ಯದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ಈಗ TV9 ನಿಮ್ಮ ಮುಂದೆ ಇಡ್ತಾ ಇದೆ. TV9 ನಲ್ಲಿ ಬುರುಡೆ ಸಂಬಂಧಪಟ್ಟಂತಹ ಸ್ಫೋಟಕವಾದಂತಹ ಸುದ್ದಿ. ಇನ್ನು TV9 ನಲ್ಲಿ ಬುರುಡೆಗೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಕ್ಲೂಸಿವ್ ಅಂತ ಸ್ಟೋರಿ ಕೂಡ ಇದೆ. ಇಷ್ಟಕ್ಕೂ ಈ ಬುರುಡೆಯನ್ನ ತಂದುಕೊಟ್ಟವ್ರು ಯಾರು, ಈ ಒಂದು ಪ್ರಶ್ನೆನ ಈಗಾಗಲೇ ವಿಪಕ್ಷಗಳು ಕೇಳ್ತಾ ಇವೆ. ಚೆನ್ನೈನಿಗೆ ಬುರುಡೆ ತಂದುಕೊಟ್ಟಿದ್ದೇ ಸೌಜನ್ಯನ ಮಾವ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಚೆನ್ನೈನಿಗೆ ಬುರುಡೆ ತಂದುಕೊಟ್ಟಿದ್ದೇ ಸೌಜನ್ಯ ಮಾವ. ಬುರುಡೆ ತಂದುಕೊಟ್ಟಿದ್ದು ಸೌಜನ್ಯರ ಮಾವ ವಿಠಲ್ ಗೌಡ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಚೆನ್ನಯ್ಯ ವಿಠಲ್ ಗೌಡಗೆ ಇತ್ತು ಹಳೆಯ ಸ್ನೇಹ ಸಂಬಂಧ. ಇವರಿಬ್ಬರು ಕೂಡ ಹಳೆಯ ಒಂದು ಸ್ನೇಹ ಇತ್ತು, ಫ್ರೆಂಡ್ಶಿಪ್ ಇತ್ತು. ಹೀಗಾಗಿ ಈಗ ವಿಠಲ್ ಗೌಡನೇ ಚಿನ್ನಯ್ಯಗೆ ಈ ಒಂದು ಬುರುಡೆಯನ್ನ ತಂದುಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೇತ್ರಾವತಿ ನದಿ ತೀರದಲ್ಲಿ ಹೋಟೆಲ್ನಲ್ಲಿ ಇಟ್ಟಿದ್ದಂಥ ವಿಠಲ್ ಈ ಒಂದು ಹೋಟೆಲ್ನಲ್ಲಿ ಈತ ಈ ಬುರುಡೆಯನ್ನ ಇಟ್ಟಿದ್ದ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ವಿಠಲ್ ಗೌಡ ಅಂಗಡಿಯಲ್ಲೇ ಈ ಚಿನ್ನಯ್ಯ ವಾಸಿಸ್ತಾ ಇದ್ದ, ಅಲ್ಲೇ ಅವನು ಉಳ್ಕೋತಾ ಇದ್ದ. ನದಿ ತೀರದಲ್ಲಿ ಭಕ್ತರು ಬಿಡ್ತಿದ್ದಂಥ ವಸ್ತುಗಳನ್ನು ನೀಡ್ತಾ ಇದ್ದಂಥ ಚಿನ್ನಯ್ಯ ಮೃತದೇಹಗಳ ಬಳಿ ಸಿಕ್ಕ ಚಿನ್ನ, ಬೆಲೆ ಬಾಳುವಂಥ ವಸ್ತುವನ್ನು ಇವರಿಗೆ ಕೊಡ್ತಿದ್ದಂತೆ. ವಿಠಲ್ ಗೌಡನಿಗೆ ವಸ್ತುಗಳನ್ನು ತಂದು ಕೊಡ್ತಿದ್ದಾರಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಿಜಕ್ಕೂ ಬಿಗ್ ಬ್ರೇಕಿಂಗ್ ಆದಂಥ ಸುದ್ದಿ. ಈಗ ಈ ಬುರುಡೆಯನ್ನು ತಂದು ಕೊಟ್ಟಿದ್ದೆ ಸೌಜನ್ಯರ ಮಾವ ವಿಠಲ್ ಗೌಡ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಈಗ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಇಷ್ಟು ದಿನವೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ತಂದುಕೊಟ್ಟವ್ರು ಯಾರು ಅನ್ನುವಂಥ ಪ್ರಶ್ನೆಯನ್ನು BJP ನಾಯಕರು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ರು, ಸದನದಲ್ಲೂ ಕೂಡ ಹೇಳ್ತಿದ್ರು. ಈಗ TV9ಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ, SIT ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಈ ಬುರುಡೆಯನ್ನು ಚಿನ್ನಯ್ಯಗೆ ತಂದುಕೊಟ್ಟಿದ್ದೆ ಸೌಜನ್ಯರ ಮಾವ ವಿಠಲ್ ಗೌಡ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕೂಡ ಜಾಯ್ನ್ ಆಗ್ತಾರೆ. ಕಿರಣ್, ಬಹುಶಃ ಇದು ಅತಿ ದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್. ಇದ್ರ ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ರೆ ಬಹುಶಃ ಈ ಒಂದು ಮಾಹಿತಿ ಏನಿದೆ ಇಡೀ ಸಂಪೂರ್ಣ ಪ್ರಕರಣವನ್ನು ಹೊಸ ದಿಕ್ಕಿನತ್ತಾಗಿ ತಿರುಗಿಸ್ತಾ ಇದೆ. ಹೀಗಾಗಿ ಈ ವಿಠಲ್ ಗೌಡನ ಪಾತ್ರ ಏನಾಗಿದೆ, ಇದನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆಯಾ? ಈಗ ಪ್ರಮೋದ್, ಇಡೀ ಒಂದು ಪ್ರಕರಣಕ್ಕೆ ಹೊಸ ತಿರುವು ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಏನು ಚಿನ್ನಯ್ಯ ಈಗಾಗಲೇ ಒಂದು ಜೈಲ್ಗೆ ಹೋಗಿದ್ದಾನೆ, ಇವತ್ತು ಒಂದು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾನೆ. ಆತ ಈ ಒಂದು ಫಸ್ಟ್ ಒಂದು ಬುರುಡೆಯನ್ನ ತಗೋಬರ್ತಾನೆ, ಮತ್ತೆ ಒಂದಷ್ಟು ಮೂಳೆಗಳನ್ನ ಕೂಡ ತಗೊಬಂದಿರ್ತಾನೆ. ತಗೊಬಂದು ಕೋರ್ಟ್ಗೆ ತಗೊಂಡಿರ್ತಾನೆ. ಮತ್ತೆ ಅದನ್ನ ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಬುರುಡೆ ಹಿಡ್ಕೊಂಡು ಅವನು ಬೆಂಗಳೂರು ಇರ್ಬೋದು ಮತ್ತೆ ದೆಹಲಿಗೆಲ್ಲ ಓಡ್ ಬಂದಿರ್ತಾನೆ. ಈ ಒಂದು ಬುರುಡೆಗೆ ಸಂಬಂಧಪಟ್ಟಂತೆ ಫಸ್ಟ್ ತನಿಖೆಯನ್ನು SIT ಅಧಿಕಾರಿಗಳು ಮಾಡ್ತಾರೆ. ಅದು ಕೊನೆಗೆ FSL ರಿಪೋರ್ಟ್ ಪ್ರಕಾರ ಅದು ಪುರುಷಂದಾಗಿರುತ್ತೆ ಮತ್ತೆ 25ರಿಂದ 30 ವರ್ಷದ ಇರುತ್ತೆ. ಬರೀ ಬುರುಡೆ ಇರುತ್ತೆ, ಉಳಿದಿದ್ದು ಯಾವುದೇ ರೀತಿಯ ಒಂದು ಅಸ್ಥಿಪಂಜರ ಇರೋದಿಲ್ಲ. ಈಗ SIT ಅಧಿಕಾರಿಗಳು ಫಸ್ಟ್ ಆ ರಿಪೋರ್ಟ್ ಸಿಕ್ಕ ತಕ್ಷಣ ಈ ಬುರುಡೆ ಎಲ್ಲಿಂದ ಬಂತು ಅನ್ನೋದು, ಯಾಕೆಂತಂದ್ರೆ ಯಾವುದೇ ರೀತಿಯ ಬುರುಡೆನ ಭೂಮಿಯಿಂದ ಹೊರಗಡೆ ತೆಗಿಬೇಕು ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಆಗಬೇಕು, ಮ್ಯಾಜಿಸ್ಟ್ರೇಟರ್ ಮುಂದೆ ಇರಬೇಕು, ತಹಸೀಲ್ದಾರ್ ಮುಂದೆ ಇರಬೇಕು. ಇಲ್ಲದೆ ಇದ್ರೆ ಅದು ಅಪರಾಧ ಆಗೋಗ್ಬಿಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೇಸನ್ನು ರಿಜಿಸ್ಟರ್ ಮಾಡಿ ಜೈಲಿಗೂ ಕೂಡ ಕಳಿಸೋದು. ಯಾವುದೇ ಊತಾಕಿರುವಂತ ಬುರುಡೆನ ವಿತೌಟ್ ಸರ್ಕಾರದ ಅಧಿಕಾರಿಗಳ ಮುಂದೆ ಅವ್ರ ಮುಂದೆ ಮಾತ್ರ ತೆಗಿಬೇಕು, ಮಾಜರ್ ಮಾಡಿ. ಆದ್ರೆ ಇದು ಏಕಾಏಕಿ ಬುರುಡೆ ತಗೊಬಂದಿರೋದು ದೊಡ್ಡ ವಿಚಾರ ಆಗುತ್ತೆ. ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಸೌಜನ್ಯನ ಮಾವ ವಿಠಲ್ ಗೌಡ ಈ ಒಂದು ಬುರುಡೆಯನ್ನ ಕೊಟ್ಟಿದ್ದಾನೆ. ಯಾಕೆಂದ್ರೆ ಫಸ್ಟ್ ಜಯನ್ ಬುರುಡೆಯನ್ನ ಕೊಟ್ಟಿದ್ದಾನಂತ, ನಂತರ ಗಿರೀಶ್ ಮಠಣ್ಣವರು ಅಂತ ಇತ್ತು, ನಂತರ ಇದೀ ಒಂದು ತಂಡಕ್ಕೆ ಈಗ ಹೊಸ ಈ ಒಂದು ಪ್ರಕರಣ ಬುರುಡೆ ಕೊಟ್ಟಿದ್ದಾನೆ. ನಂತರ ಬಹುಶಃ ನಾಳೆ ಈ ಒಂದು ಎಲ್ಲಿ ಈ ಒಂದು ಬುರುಡೆನ ತೆಗ್ದಿರೋದು ಅಂದ್ರೆ ಇನ್ನು ಉಳಿದಂತ ಪಾಡಿ, ಯಾಕೆಂದ್ರೆ ಕಂಪ್ಲೀಟ್ ಆಗ್ಬೇಕು ಈ ಕೇಸನ್ನ ಅಂತಂದ್ರೆ ಬರೀ ಬುರುಡೆ ಇಟ್ಕೊಂಡು ಆಗೋದಿಲ್ಲ. ಉಳಿದಂತೆ ಮೂಳೆಗಳು ಅಂದ್ರೆ ಬೇರೆ ಬೇರೆ ಅಸ್ಥಿಪಂಜರ ಇಲ್ಲಿ ಸಂಬಂಧಪಟ್ಟಂತೆ ಅದು ನಿಜವಾಗ್ಲೂ ಏನಾರ ಎಲ್ಲಿ ಊತಾಕಿದ್ದು, ಅದು ಆ ಬಾಡಿ ಏನು, ಅದಕ್ಕೆ ಸಂಬಂಧಪಟ್ಟ ಲೀಗಲ್ ಆಗಿ ಊತಾಕಿದ್ರು, ಇಲ್ಲಿಗಲ್ ಆಗಿ ಊತಾಕಿದ್ರು, ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಿ. ಕಿರಣ್, ಈಗ ವಿಠಲ್ ಗೌಡಗೆ ಇದು ಹೇಗೆ ಲಭ್ಯವಾಯಿತು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆ? ಅಫ್ಕೋರ್ಸ್ ಈಗಾಗಲೇ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಒಪ್ಪಿಗೆನ ಮಾತನ್ನ ಹೇಳಿದ್ದಾನೆ, ವಿಠಲ್ ಗೌಡರೇ ತಂದುಕೊಟ್ಟಿದ್ದು ಅಂತ. ಈಗ ವಿಠಲ್ ಗೌಡರನ್ನ ವಶಕ್ಕೆ ಪಡಿತಾರ, ಜೊತೆಗೆ ಆತನಿಗೆ ಎಲ್ಲಿ ಸಿಕ್ತು, ಹೇಗೆ ಸಿಕ್ತು, ಅದು ಕೂಡ ಈಗ ಇಂಟ್ರೆಸ್ಟಿಂಗ್ ಅಂತ ಸಂಗತಿ. ಎಲ್ಲೋ ನೇತ್ರಾವತಿ ದರದಲ್ಲಿ ಸಿಗ್ತಾ ಅಥವಾ ಈತನೇ ಡಿಗ್ ಮಾಡ್ದ, ಇದೆಲ್ಲವೂ ಕೂಡ ನೋಡಬೇಕಾಗುತ್ತೆ. ಹೀಗಾಗಿ ವಿಠಲ್ ಗೌಡರನ್ನ ಈಗಾಗಲೇ ಅರೆಸ್ಟ್ ಮಾಡೋದಕ್ಕೆ ಪ್ರಕ್ರಿಯೆ ನಡೀತಾ ಇದೆಯಾ? ಆ ಥರದ್ದು ಏನೋ ಡೆವಲಪ್ಮೆಂಟ್ಸ್ಗಳು ಕಾಣಿಸ್ತಾ ಇದೆಯಾ?
ಇಲ್ಲ, ಅದಕ್ಕೋಸ್ಕರ ಈಗಾಗಲೇ ಆತನನ್ನ ಇವತ್ತು ವಿಚಾರಣೆ ಮಾಡಿದ್ರು, ನೆನ್ನೆಯಿಂದನೂ ವಿಚಾರಣೆ ಮಾಡಿದ್ರು, ಇವತ್ತು ಕೂಡ ವಿಚಾರಣೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಉಳಿದಂತೆ ಆತ ಎಲ್ಲಿಂದ ತಗೊಬಂದ ಅಂತ ಆತನೇ ತೋರಿಸ್ಬೇಕಾಗತ್ತೆ. ಆಮೇಲೆ ಜೊತೆಗೆ ಅಷ್ಟಕ್ಕೆ ಮುಗಿಯೋದಿಲ್ಲ, ಅಲ್ಲಿ ಜಾಗವನ್ನ ಕೂಡ ಯಾವ್ದೋ ಅವನು ಹೇಳಿರುವಂತದ್ದು ಉಳಿದಿದಂತ ಮೂಳೆಗಳು ಕೂಡ ಸಿಗ್ಬೇಕಾಗುತ್ತೆ. ಅದು ಕೈ ಕಾಲದು ಬೇರೆ ಬೇರೆದು ಏನೇನಿದೆ ಆ ಬುರುಡೆಗೆ ಸಂಬಂಧಪಟ್ಟಂತೆ ಇಡೀ ಅದಕ್ಕೆ ಸಿಗ್ಬೇಕಾಗತ್ತೆ. ಜೊತೆಗೆ ಅಲ್ಲಿ ಊತ್ತಿದ್ಯಾರೋ, ಅದಕ್ಕೆ ಸಂಬಂಧಪಟ್ಟಂತೆ ಅದೇನು ಲೀಗಲ್ ಆಗಿ ಊತ್ತಿದ್ರೋ ಇಲ್ಲೀಗಲ್ ಆಗಿ ಊತ್ತಿದ್ರೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ದದು ಅನ್ನೋದನ್ನು ಕೂಡ ಆಗ್ಬೇಕಾಗತ್ತೆ. ಅದಕ್ಕೆ ಲೀಗಲ್ ಆಗಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಜರ್ ಕೂಡ ಮಾಡ್ಬೇಕಾಗತ್ತೆ. ಅದು ಒಂದು AC ಒಂದು ಅವರ ಮುಂದಾಳತ್ವದಲ್ಲಿ ಅವರ ಸಮ್ಮುಖದಲ್ಲಿ ಮಾಡ್ಬೇಕಾಗತ್ತೆ. ಆ ಕೆಲಸವನ್ನ ಬಹುಶಃ ನಾಳೆ ತಪ್ಪಿದ್ರೆ ನಾಡಿದ್ದು ಮಾಡುವಂತ ಸಾಧ್ಯತೆ ಇದೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್, ಎಲ್ಲ ಮಾಹಿತಿಗಾಗಿ ಧನ್ಯವಾದ.